ದೇವಸ್ಥಾನ ಊಟ ನನಗೆ ತುಂಬಾ ಇಷ್ಟ. ಹಾಗೆ ಹೋಗ್ಬೇಡ ಮಾರ, ನಮ್ಮದು ಕ್ಯಾಮರಾ ಬೀಳ್ತದೆ. ಆಗುವ ಮೊಬೈಲ್ ಹೋಗ್ತಿತ್ತು, ಹೋದ್ರೆ ಹೋಗ್ಲಿ, ನಾವು ಹೊಸ ತಗೊಳ್ತಾನೆ. ಹಣ ಸುಮಾರು ಉಂಟು ಇಲ್ಲಿಗೆ ಲಾಸ್ಟ್. India is my country. All Indians are my brothers and sisters. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಅಕ್ಷಯ್ ಮತ್ತೆ ಜೈದೀಪ್ ಅಂತ ಕದ್ರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮಳೆ ಇರೋ ರೀಸನ್ನಿಂದ ಕಾರಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿರುತ್ತೆ ಕದ್ರಿ ಟೆಂಪಲ್ ಅಂತ ನೋಡೋಣ. ನಾವು ಕಟ್ಪಾಡಿಯಲ್ಲಿದ್ದೇವೆ. ಕಟ್ಪಾಡಿಯಿಂದ ಎಷ್ಟು ಒಂದು 53 ಕಿಲೋಮೀಟರ್ ಆಗ್ತದೆ ಉಡುಪಿಯಿಂದ. ನೋಡಿದ್ದೇನೆ ಇವತ್ತು ಮ್ಯಾಪ್ ಅಲ್ಲಿ, ಬೇಕಿದ್ರೆ ನೀನು ಚೆಕ್ ಮಾಡು. 53 ಕಿಲೋಮೀಟರ್ ಆಗ್ತದೆ ಟೋಟಲ್ ಇಲ್ಲಿಂದ. 46 ಕಿಲೋಮೀಟರ್ ಇರುದು. ನೀನು 53 ಹೇಳ್ತೀನಿ ಮಾರೆ ಅವರಿಗೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. 53, ಕಟ್ಪಾಡಿಯಿಂದ 46 ಕಿಲೋಮೀಟರ್ ಇದೆ. 12 ಗಂಟೆ ಒಳಗಡೆ ಹೋದ್ರೆ ಅಲ್ಲಿ ಇದು ಮಾಡ್ಬೋದು, ಸ್ನಾನ ಮಾಡ್ಬೋದು. ಸ್ನಾನ ಮಾಡ್ಲಿಕ್ಕೆ ವೈರಸ್ ಇಲ್ಲ, ಆದ್ರೆ ನಾವು ಮಾಡುದಿಲ್ಲ, ವೈರಸ್ ತರಲಿಲ್ಲ. ವೈರಸ್ ಅಂದ್ರೆ ತುಳುವಲ್ಲಿ ಆಯ್ತಲ್ಲ. ಹಾ, ಟವಲ್ ತರಲಿಲ್ಲ, ಟವಲ್ ಇಂಗ್ಲಿಷ್ ಅಲ್ಲ. ಇವತ್ತಿನ ಛಾಯಾಗ್ರಾಫಿಯನ್ನು ಛಾಯಾಗ್ರಾಹಕವೇ ಇವಾಗ. ಅಕ್ಷಯ್, ದೇವಸ್ಥಾನದಲ್ಲಿ ಇದು ಮಾಡುದಾಯ್ತಾ ಊಟ? ದೇವರು ನಾನ್ ವೆಜ್ ಪ್ರಿಯ. ದೇವಸ್ಥಾನ ಊಟ ನನಗೆ ತುಂಬಾ ಇಷ್ಟ. ಅದೇ ಲೈನೆಲ್ಲ ಇರಬಾರ್ದು, ನಂಗೆ ಸೀದಾ ಹೋಗುದು ತಿನ್ನೋದು ಬರುದು ಹಾಗೆ. ಸೀದಾ ಹೋಗುದು. ವೆಲ್ಕಮ್ ಬ್ಯಾಕ್ ಟು ಅವರ್ ರಾಕ್ ಶೋ. ಈಗ ಆಗುವ ಮೊಬೈಲ್ ಹೋಗ್ತಿತ್ತು, ಹೋದ್ರೆ ಹೋಗ್ಲಿ, ನಾವು ಹೊಸ ತಗೊಳ್ತಾನೆ. ಹಣ ಸುಮಾರು ಉಂಟು ಟೊಮೆಟೊದ ಏ ಮಲ್ತಿಲ್ಲ ಮಲ್ಪುನೇ. ಒಂದು ಪರ್ಸಲ್ಲಿ ನಿಮಗೆ ಸೆಟ್ ಮಾಡಿ ಇಟ್ಟಿದ್ದೇನೆ ನಾನು. ಕ್ಯಾಮರಾ ಸೆಟ್ ಆಯ್ತು. ಇನ್ನು ಸ್ಟಾರ್ಟ್ ಮಾಡುವ ವ್ಲಾಗ್. ಕಷ್ಟಪಟ್ಟು ಅಕ್ಷಯ್ ಅವ್ರ ಮೊಬೈಲ್ ಅನ್ನು ಒಂದು ಒಳ್ಳೆ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಇವಾಗ ಸ್ಟ್ಯಾಂಡ್ ತಗೊಳ್ಬೇಕು. ನಮ್ಮ ಮೊಬೈಲ್ ಕ್ಯಾಮರಾ ಇಲ್ಲ, ಇದು ಸ್ಟ್ಯಾಂಡ್ ಇಲ್ಲ. ನಾವೀಗ ಕಷ್ಟದಲ್ಲಿ ಯಾರಾದ್ರೂ ಸ್ಪಾನ್ಸರ್ಸ್ ಸಿಕ್ಕಿದ್ರೆ ಒಳ್ಳೇದು. ಈಗ ಒಂದು ಹಂಪು ಬಂದ್ರೆ ಸಿಕ್ಕಿದ್ರೆ ಒಳ್ಳೇದು. ಇದೀಗ ಒಂದು ಹಂಪು ಬಂದ್ರೆ ಈಗ ಕೆಳಗೆ ಬೀಳುವ ಸಾಧ್ಯತೆಗಳು ತುಂಬಾ ಇದೆ. ಅಕ್ಷಯ್ ಅವ್ರು ಬೆಲ್ಟ್ ಹಾಕ್ತಿದ್ದಾರೆ. ಪ್ಯಾಂಟಿಗೆ ಹಾಕಿದ್ರೆ ಪರವಾಗಿಲ್ಲ, ಗಾಡಿಯಲ್ಲಿ ಹೋಗುವಾಗ ಜೀವಕ್ಕೆ ಹಾಕ್ಬೇಕು ಬೆಲ್ಟ್. ಕಿನ್ನೆ ಆಗ್ಬೇಕು ಪ್ಯಾಂಟ್ ಅಲ್ಲಿ ಬೆಲ್ಟ್ ಹೋಗಿ ಅಲ್ಲ. ಇದು ಅಕ್ಷಯ್ ಬೆಲ್ಟ್ ಹಾಕ್ತಿದ್ದಾನೆ, ಅವನಿಗೆ ಸ್ವಲ್ಪ ಚಿಕ್ಕದಾಗ್ತಾ ಉಂಟು, ಕೈಯಲ್ಲಿ ಹಿಡ್ಕೊಂಡು ಸ್ವಲ್ಪ ಹೊತ್ತು. ಕಿನ್ನೆ ಬರ್ಪುಜೆ ಅಂದ್ರೆ ಬರ್ಪುಂಗೆ ದಾನಿ ಬರಂಗೆ. ಇವನ ಸೀಟ್ ಬೆಲ್ಟ್ ಸರಿ ಇಲ್ಲ ಮಾರ್ರೆ, ಸಿಕ್ಕಿಸ್ಲಿಕ್ಕೆ ಆಗುದಿಲ್ಲ. ಏನದಕ್ಕೆ ಅವು ಇದಕ್ಕೆ ಬಂದು ಕುತ್ಕೊಂಡಿ ಏನಂತ ಬಿದ್ದೆ ಬರ್ಪುಜೆ ಅಂತಿಲ್ಲ. ಬೆಲ್ಟ್ ಮಾಡದೆ ಹೋದಿಲ್ಲ ಇದ್ದೆ. ಯಾವಾಗ ಸಹ ಗಾಡಿಯಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ಬೇನ್ ಹಾಕ್ಬೇಕು. ಸೀಟ್ ಬೆಲ್ಟ್ ಹಾಗೆ ಹೋಗ್ಬೇಡ ಮಾರ, ನಮ್ಮದು ಕ್ಯಾಮರಾ ಬೀಳ್ತದೆ. ಕ್ಯಾಮರಾದ ಬಂಡೆಯಲ್ಲಿ ಇಲ್ಲ ನಂಗೆ, ತಲೆಯಲ್ಲಿಲ್ಲ. ಈ ಪದ್ಧತಿ ಅಂತೀನಿ ಮಾರಿ. ಪದ್ಧತಿ ಮಾಡಿ ಮುಟ್ಟು ತುಪ್ಪ ಕದ್ರಿ ಪದ್ಯ ನಮ್ಮ ಬಳಿ ದೀಪ ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು 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 ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಮೂಲೊಂದು ಫ್ಯೂಲ್ ಸ್ಟೇಷನ್ ಉಂಟು. ಕೊನೆಗೂ ನಮ್ಗೆ ಫ್ಯೂಲ್ ಸ್ಟೇಷನ್ ಸಿಕ್ತು. ಫ್ಯೂಲ್ ಹಾಕುವ ಇಲ್ಲಿ. ಫುಲ್ ಫ್ಯೂಲ್ ಹಾಕಿದ್ದೇವೆ, ಡೀಸೆಲ್.
ಪಡುಬಿದ್ರಿಗೆ ಬಂದಿದ್ದೇವೆ ಈಗ ನಾವು. ಪಡುಬಿದ್ರಿ ರೀಚ್ ಆದ್ವಿ. ಓಡ ಮನಿಕ್ ಏನ ಮಾತ್ರ ತಿನ್ನೋದು ವಿಮಾಲ್ ಆರೋಗ್ಯಕ್ಕೆ ಹಾನಿಕಾರಕ. ಹಾರ್ಲಿಕ್ಸ್ ಉತ್ತಮ, ಬುದ್ಧಿಶಕ್ತಿ ಎಲ್ಲ ಬೆಳೆಯುತ್ತದೆ ಒಳ್ಳೆ. ಇವಾಗ ನಾವು ಎಲ್ಲಿಗೆ ರೀಚ್ ಆದ್ವಿ? ಮುಲ್ಕಿ ಪಾಸ್ ಆದ್ವಿ. ಮುಲ್ಕಿ ಪಾಸ್ ಆದ್ವಿ. ಇನ್ನು ಸ್ವಲ್ಪ ಕಿಲೋಮೀಟರ್ ಇದೆ, ಸ್ವಲ್ಪ ದೂರ ಇದೆ, ಹೋಗ್ತಾ ಇದ್ದೇವೆ. ಜೈದೀಪ್ ಹಾರ್ಲಿಕ್ಸ್ ತಿಂತ ಇದ್ದೇನೆ. ಹಾಗೆ ಹಾರ್ಲಿಕ್ಸ್ ತಿನ್ಲಿಕ್ಕೆ ಮಾಡೋದಿಲ್ಲ, ನನ್ನ ತಿನ್ನ ಖಾಲಿ ಆಗಿ ನಂಗೆ ಕೂಡ ಹಾರ್ಲಿಕ್ಸ್ ತಿನ್ಬೇಕು. India is my country. All Indians are my brothers and sisters. ಬಾಯ್ ಫ್ರೆಂಡ್ಸ್, ನಾವು ಕದ್ರಿ ಟೆಂಪಲ್ಗೆ ರೀಚ್ ಆದ್ವಿ. ಇದೇ ಕದ್ರಿ ಟೆಂಪಲ್, ಇದು ಗೋಪುರ ಎಂಟ್ರೆನ್ಸ್. ಎಲ್ಲರಿದ್ದೇವೆ ನಾವು. ಇಲ್ಲಿಂದ ಇವಾಗ ಒಳಗಡೆ ಹೋಗ್ತಾ ಇದ್ದೇವೆ. ಹಣ್ಣುಕಾಯಿ ಎಲ್ಲ ತೊಗೊಂಡಾಯಿತು, ಎಲ್ಲರೂ ತೊಗೊಂಡಿದ್ದೇವೆ. ಇವಾಗ ಒಳಗಡೆ ಹೋಗಿ ದರ್ಶನ ಮಾಡ್ತೇವೆ. ಒಳಗಡೆ ಮೊಬೈಲ್ ಅಲೋ ಇದೆ ಇಲ್ಲೋ ಗೊತ್ತಿಲ್ಲ. ಒಳಗಡೆ ಅಂದರೆ ಎಂಟ್ರೆನ್ಸ್ ತನಕ ಉಂಟು, ಅಲ್ಲಿಂದ ಗರ್ಭಗುಡಿ ಒಳಗಡೆ ಎಲ್ಲ ಇಲ್ಲ. ಇದು ದೇವಸ್ಥಾನ. ಅಂಚಿಡು ಬರ್ಕಂಬೆ ಇಂಚಿಡು ಹಂಚಿ ಮತ್ತು ಎಂಟ್ರೆನ್ಸ್ ಸ್ವಲ್ಪ ಎದುರು ದೇವಸ್ಥಾನದ ಅಂಚಿಡುಂಡು. ಇದು ಗಣಪತಿ ದೇವಸ್ಥಾನ. ಹಾಂ, ಶಬರಿಮಲೆ ತೀರ್ಥಕೆರೆಗೆ ಹೋಗ್ತಾ ಇದ್ದೇವೆ ನಾವೀಗ. ಈಗ ಆ್ಯಕ್ಚುಲಿ ಸ್ನಾನ ಯಾರು ಸಹ ಮಾಡ್ತಾ ಇಲ್ಲ. 12 ಗಂಟೆಗೆ ಎಂಡ್ ಆಗ್ತದೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಪಂಡ ಮುಳ್ತುರ್ಲ ಪೋಪೇರವರು, ನಿಮಗೆ ಗೊತ್ತುಂಟ ಇದರ ಬಗ್ಗೆ? ನಮಗೆ ಅದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಆದರೆ ಎಲ್ಲದರಲ್ಲಿ ಎಲ್ಲ ಇದರಲ್ಲಿ ಕೆರೆಯಲ್ಲಿ ಸಹ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿಂದ 7 ಕೆರೆಗೆ ಒಂಜಿ 2 3 4 5 6 7 ಕೆರೆಯಲ್ಲಿ ಕಂಟಿನ್ಯೂಸ್ ಆಗಿ ಒಂದೊಂದೇ ಕೆರೆಯಲ್ಲಿ ಸ್ನಾನ ಮಾಡಿಕೊಂಡು ಈಚೆ ಹೋಗ್ತಾರೆ. ಅದರದ್ದು ರೂಲ್ಸ್ ಎಲ್ಲ ಇಲ್ಲಿ ಬರೆದಿದ್ದಾರೆ. ಮಾಡಿದ ಪಾಪ ಎಲ್ಲ ಪರಿಹಾರ ಆಗ್ತದೆ ಅಂತ ಒಂದು ಎಂಥ ಕಲ್ಪನೆನಾ? ಓಕೆ, ಅಲ್ಲಿ ಹೋಗ್ತೇವೆ ನಾವೀಗ. ಆ ಕಡೆ ನೋಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅಲ್ಲಿಗೆ ಹೋಗ್ತೇವೆ. ಸ್ಟ್ರಕ್ ಅಂడి ಅಂಚಿಡು ಜಾಮಾನು. ಇದೇ 7 ಕೆರೆ, ಇದರಲ್ಲಿ ಸ್ನಾನ ಮಾಡ್ತಾರೆ. ಹಾಂ, ಪಾಡೋಣ ಪತ್ತೊಂದು ಏರ ಉಣ್ತಿಲ್ಲ ಅಭಿಮಾ ಎಂದು ನೋಡಿ. ದೇವಸ್ಥಾನಕ್ಕೆ ಬಂದು ಸಹ ಇದೆಲ್ಲ ದುಶ್ಚಟವನ್ನು ಮಾಡಿ ಇಲ್ಲೇ ಬಿಸಾಡಿ ಹೋಗಿದ್ದಾರೆ. ಯಾರು ಸಹ ಈ ಥರ ಮಾಡಬೇಡಿ. ಇದು ಏನಂತೀನಿ, ಚೈನಿಕೈನಿ. ಇದು ದೇವಸ್ಥಾನದ ಕೆರೆ. ಇಲ್ಲಿ ಬಂದು ಉಗುಳಿ ಹೋಗಿದ್ದಾರೆ. ಯಾವ ಪುಣ್ಯಾತ್ಮ ಅಂತ ಗೊತ್ತಿಲ್ಲ ಅದು. ಅಂದೆ ಒಂದು ದೇವಸ್ಥಾನ ಬಂಡಲ ಒಂದು ಇಜ್ಜಾಗಲೇ. ಇದು ದೇವಸ್ಥಾನ. ಇದೊಂದು ಇದರ ಹೆಸರು ಕಾಶಿ ಭಗೀರಥಿ ತೀರ್ಥ ಅಂತ. ಗೋಮುಖ ಗಣಪತಿ ದೇವಸ್ಥಾನ ಇದು. ಇಲ್ಲಿ ಗಣಪತಿ ದೇವರಲ್ಲಿದ್ದಾರೆ. ಇಲ್ಲಿಂದ ಯಾವಾಗ ಸಹ ನೀರು ಬರ್ತಾನೆ ಇರ್ತದೆ. ನಾನ್ ಸ್ಟಾಪೇಬಲ್. ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ, ಹಾಗಾಗಿ ನನಗೆ ಗೊತ್ತಿರುವಷ್ಟು ಮಾಹಿತಿ ನಾನು ಹೇಳ್ತೀನಿ. ಇಲ್ಲೊಂದು ದೇವಸ್ಥಾನ ಇದೆ, ಯಾವುದು, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಶಿವ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಶಿವಲಿಂಗ ಇತ್ತು, ಒಂದು ಅಲ್ಲಿ ಕಾಣಿಸ್ತಿದೆಯಲ್ಲ ನೀರು, ಆವಾಗಲೇ ತೋರಿಸಿದಲ್ವ. ಈ ನೀರನ್ನು ಚೆಂಬಲ್ಲಿ ತೊಗೊಂಡೋಗಿ ಅಲ್ಲಿಗೆ ಹಾಕಬೇಕಂತಿತ್ತು. ಆದರೆ ಅಲ್ಲಿ ವಿಡಿಯೋ ಫೋಟೋಗ್ರಾಫಿ ಎಲ್ಲ ಮಾಡಲಿಕ್ಕೆ ಇರಲಿಲ್ಲ, ಹಾಗಾಗಿ ನಾವು ಆ ದೇವಸ್ಥಾನವನ್ನು ಕರೆಕ್ಟಾಗಿ ತೋರಿಸಲಿಲ್ಲ. ಇಲ್ಲಿ ಚೆಂಬಿರುತ್ತೆ, ಈ ಚೆಂಬಲ್ಲಿ ಇಲ್ಲಿಂದ ನೀರು ತೊಗೊಂಡೋಗಿ ಅಲ್ಲಿ ಶಿವಲಿಂಗಕ್ಕೆ ಹಾಕಬೇಕು. ಅಲ್ಲಿ ಮೇಲೆ ದೇವಸ್ಥಾನ ಇದೆ.
ಇದು ದೇವಸ್ಥಾನ, ಅದರ ಒಳಗಡೆ ಸಹ ಮೊಬೈಲ್ ಯೂಸ್ ಮಾಡಲಿಕ್ಕಿಲ್ಲ. ಹೊರಗಡೆಯಿಂದ ಎಷ್ಟಾಗ್ತದೆ ಅಷ್ಟು ತೋರಿಸ್ತೀನಿ ನಾನು ದೇವಸ್ಥಾನವನ್ನು. ಒಳಗಡೆ ದರ್ಶನ ಆಗ್ತಾ ಉಂಟು, ಈಗ ಸ್ಟಾರ್ಟ್ ಆಗಿರಬೇಕು. ಇಲ್ಲಿಗೆ ಲಾಸ್ಟ್ ವಿಡಿಯೋ ಮಾಡಲಿಕ್ಕಿಲ್ಲ, ಹಾಗಾಗಿ ಒಳಗಡೆ ನಾನು ತೋರಿಸೋದಿಲ್ಲ, ಇಷ್ಟಕ್ಕೆ ಎಂಡ್ ಮಾಡ್ತೀನಿ. ಒಳಗಡೆ ದರ್ಶನ ಎಲ್ಲ ಆಯಿತು. ಈಗ ನಾವು ಅಲ್ಲಿ ಮೇಲೆ ಒಂದು ಆಂಜನೇಯ ದೇವಸ್ಥಾನ ಇದೆ, ಮೂರ್ತಿ ಥರ ಇದೆ ದೊಡ್ಡದು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಒಳಗಡೆದ್ದೆಲ್ಲ ತೆಂಗಿನಕಾಯಿ ಹಣ್ಣುಕಾಯಿ ಎಲ್ಲ ಮಾಡಿಸಿ ಆಯಿತು. ಬನ್ನಿ ಇನ್ನೊಂದು ಆಂಜನೇಯ ದೇವಸ್ಥಾನ ಒಂದು ನೋಡಿ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಮೇಲೆ ಹೋಗಬೇಕು, ಮೇಲೆ ಹೋದಾಗ ಅಲ್ಲಿ ಸಿಗ್ತದೆ ನಮ್ಮ ಆಂಜನೇಯ. ಅದು ದೇವಸ್ಥಾನ. ಅಲ್ಲಿಂದ ಎಂಟ್ರೆನ್ಸಿಂದ ಮೇಲೆ ಮೆಟ್ಲು ಹತ್ತಿಕೊಂಡು ಬಂದರೆ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನ ಸಿಗ್ತದೆ, ದೊಡ್ಡದುಂಟು ಮೂರ್ತಿ. ಏನು ಅಕ್ಷು, ಅಲ್ಲುಂಡ ದೇವಸ್ಥಾನ? ಹಾಂ, ದೇವಸ್ಥಾನ ಅಲ್ಲಿದೆ ಅಂತೆ. ಇದು ಜಸ್ಟ್ ಮೂರ್ತಿ ಮಾತ್ರ ಆಂಜನೇಯ ದೇವರದ್ದು. ಮಾರುತಿ ದೇವಸ್ಥಾನ ಅಂತ ಬರೆದಿದ್ದಾರೆ, ಜಯ ಮಾರುತಿ ದೇವಸ್ಥಾನ. ಇದು ಆಂಜನೇಯ ದೇವಸ್ಥಾನ ಒಳಗಡೆ ಮೊಬೈಲ್ ತರ್ಬೋದು ಅಂತಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಯಾವುದಾದ್ರೂ ದೇವಸ್ಥಾನ ಇದೆಯಾ ಅಂತ ನೋಡ್ತೇವೆ. ಹಾಯ್ ಫ್ರೆಂಡ್ಸ್, ದರ್ಶನ ಎಲ್ಲ ಆಯಿತು, ದೇವರ ದರ್ಶನ ಒಳ್ಳೆ ಮಾಡಿ ಆಯಿತು. ಸ್ವಲ್ಪ ಲೇಟಾಗಿ ಬಂದಿದ್ರೆ ಸಹ ನಮಗೆ ದರ್ಶನ ಸಿಗ್ತಿರ್ಲಿಲ್ಲ, ಯಾಕಂದರೆ 1 ಗಂಟೆಗೆ ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗ್ತದೆ, ಮತ್ತು 4 ಗಂಟೆಗೆ ಓಪನ್ ಆಗ್ತದೆ ವಾಪಸ್. ನಾವು 1 ಗಂಟೆ ಸ್ವಲ್ಪ ಕಮ್ಮಿ ಇರಬೇಕಾದ್ರೇ ಹೋದ್ವಿ. ನಮ್ಮ ಲಕ್, ನಮಗೆ ದರ್ಶನ ಎಲ್ಲ ಆಯಿತು. ಮತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಮತ್ತೆ ಸಿಗೋಣ.